ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಾನು ಬೇಕು ಅಂತ ಏನ್ ಮಾಡಿಲ್ಲ. ನೀವೇ ಬಂದು ನಾನು ತಪ್ಪಿಕೊಂಡಿರಿ. ಅದು ನನಗೆ ಗೊತ್ತಿಲ್ಲದ ಹಾಗೆ ನಡೆದು ಹೋಯಿತು. ದಯವಿಟ್ಟು ನಾನು ತಿಳಿಸ್ಬಿಡಿ. ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ಅಲ್ಲ ನಿಜ. ನಾನಲ್ಲ ದೇವರು ಕೂಡ ಕ್ಷಮಿಸಲ್ಲ. ನನಗೇನ್ ಮಾಡ್ಲಿ, ನನಗೇನ್ ಮಾಡ್ಲಿ? ನಾನು ಬದುಕ್ಬಾರ್ದು, ನಾನು ಬದುಕ್ಬಾರ್ದು, ನಾನು ಬದುಕ್ಬಾರ್ದು. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಇದರಲ್ಲಿ ನಮ್ಮ ಇಬ್ಬರ ತಪ್ಪಿದೆ. ಹಾಗಂತ ಇದಕ್ಕೆ ಸಾವೇ ಪರಿಹಾರವಲ್ಲ. ನೋವಿನಲ್ಲಿ ದುಡುಕಿ ಯಾವ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಬೇಡಿ ಪ್ಲೀಸ್. ಕುಮುಖ ವ್ಯಾಘ್ರನೆ, ಎಷ್ಟು ದಿನದಿಂದ ನನ್ನ ಜೀವನ ಹಾಳು ಮಾಡ್ಬೇಕು ಅಂತ ಕಾದ್ಕೊತಿದ್ದ ಪಾಪಿ. 20 ವರ್ಷದಿಂದ ಕಾಪಾಡ್ಕೊಂಡು ಬಂದ ನನ್ನ ಶೀಲನ ಹಾಳು ಮಾಡ್ಬಿಟ್ಟೆಲ್ಲ. ನಾನ್ ಬದುಕ್ಬಾರ್ದು, ನಾನ್ ಬದುಕ್ಬಾರ್ದು, ನಾನ್ ಬದುಕ್ಬಾರ್ದು. ಯಾರು ಮಾನಿನು ಏಕೆ ಸಾಯಬೇಕೆಂದು ಹೊಡಿ ಹುಟ್ಟಿದೆ? ಏನಾಯ್ತು ಅಂತ ಹೇಳಮ್ಮ. ನಾನಂತೂ ನೆನಪಾಯ್ತು ನನ್ನ ಸ್ಥಿತಿ. ಯಾಕಮ್ಮ, ಏನಾಗಿದೆ ನಿನಗೆ? ಬಾಳಿ ಬದುಕಬೇಕಾದ ವಯಸ್ಸಿನಲ್ಲಿ ಈ ರೀತಿ ಸಾಯೋ ಮಾತಾಡ್ತಾ ಇದೆಯಲ್ಲ, ಏನಾಗಿದೆ ಅಮ್ಮ ನಿಮ್ಗೆ? ಹೇಳು. ನಿನ್ನ ಜೀವನದಲ್ಲಿ ಏನ್ ಆಗ್ಬೋದು ಅಂತ ಅನ್ಕೊಂಡಿದ್ದು ಅದೆಲ್ಲ ಆಗೋಯ್ತು ಅಕ್ಕ. ನನ್ನಂತ ಪಾಪಿ ಹೆಣ್ಣು, ನನ್ನಂತ ಪಾಪಿ ಹೆಣ್ಣು ಬದುಕ್ಬಾರ್ದು ಅಕ್ಕ. ನಾನ್ ಬದುಕ್ಬಾರ್ದು. ಏನಾಯ್ತು ಹೇಳಮ್ಮ. ನೋಡು, ನಾನ್ ನಿನ್ಗೆ ಅಕ್ಕನಿದ್ದಾಗೆ. ಏನಾಯ್ತು ಅಂತ ಧೈರ್ಯವಾಗಿ ಹೇಳು. ಹೇಳಮ್ಮ, ಹೇಳು. ಏನಾಯ್ತು ಅಂತ ಬೇಗನೆ ಹೇಳಮ್ಮ, ಹೇಳು. ನಾನೆಷ್ಟು ದಿನ ಕಾಪಾಡ್ಕೊಂಡು ಬಂದ ನನ್ನ ಶೀಲನ ಈ ಪಾಪಿ ಹಾಳು ಮಾಡ್ಬಿಟ್ಟಕ್ಕ. ಏನು? ಇವರು ನಿನ್ನ ಶೀಲವನ್ನು ಹಾಳು ಮಾಡ್ತೀನಿ? ಏನಮ್ಮ ನೀ ಹೇಳ್ತಿರೋ ಮಾತು ನಿಜನಾ? ಯಾವುದೇ ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಈ ರಾಕ್ಷಸರೇ, ಈ ಪಾಪಿನೇ ನನ್ನ ಜೀವನ ಹಾಳು ಮಾಡಿದ್ದು. ಮಾನವಂತರ ಮನೆತನದಲ್ಲಿ ಒತ್ತಿನ ನನ್ನ ತಮ್ಮ ಒಂದು ಹೆಣ್ಣಿಗೆ ಮೋಸ ಮಾಡುವನೇ ಇಲ್ಲ. ನಾನು ಇದನ್ನು ಖಂಡಿತ ನಂಬಲಾರೆ. ಏನು? ಇವನು ನಿಮ್ಮ ತಮ್ಮನ? ನೋಡು ಪಾಪಿ, ನೋಡು, ನಿನ್ನ ಮೇಲೆ ಎಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ಕಾಣ್ತಾ ಇದೆ ನೋಡು. ಇಂಥ ಮಹಾನ್ ಭಾವನಿಗೆ ನೀನು ತಮ್ಮನಾಗಿ ಹುಟ್ಟಬಾರ್ದಾಗಿತ್ತು. ಹೇಳು, ನಾನೇ ಈ ಕೆಟ್ಟ ಕೆಲಸ ಮಾಡಿದ್ದೆ ಅಂತ ಹೇಳು ಇವ್ರ ಮುಂದೆ. ಮಾತು ನಿಜ ಇದನಪ್ಪ. ಹೇಳಪ್ಪ, ಹೇಳು. ಹೇಗೆ ಮೌನವಾಗಿ ನಿಂತಿರುವೆ? ಹೇಳು ಸಂಗಮೇಶ್, ಹೇಳು. ಈ ಹೆಣ್ಣಿನ ಶೀಲ ಹಾಳು ಮಾಡ್ತು ನಿಜನಾ? ಹೇಳು ಸಂಗಮೇಶ್. ಅತ್ತಿಗೆ, ಅದು ನಾನು ಬೇಕು ಅಂತ ಹಾಳು ಮಾಡಲಿಲ್ಲ ಅತ್ತಿಗೆ. ಸಾಕು, ಬಾಯಿ ಮುಚ್ಚು ಪಾಪಿ. ಮಾನವಂತರ ಮನೆತನದಲ್ಲಿ ಹುಟ್ಟಿ ಈ ಒಂದು ಬಾಯಿಗೆ ಹಾಳು ಮಾಡಿಬಿಟ್ಟಲೆ ರಾಕ್ಷಸ. ನೀನು ಬಾವಿದ್ದಾನಂತ ಬುದ್ಧಿಯಂತ ಒಂದು ತಿಳಿದು ಬಂದಿದ್ದೆ. ಆದರೆ ಈ ಹೆಣ್ಣಿನ ಬಾಯನ್ನು ಹಾಳು ಮಾಡಿಬಿಟ್ಟೇನೆ. ನೀನು ಬದುಕಬಾರದು ಕಣ, ಬದುಕಬಾರದು.
ನೋಡು ನೋಡು ಈ ಹೆಣ್ಣಿನ ಭಾವನೆ ಹಾಳು ಮಾಡುವುದಕ್ಕೆ ಇವನಿಗೆ ಹೇಗಾದರೂ ಮನಸ್ಸಿಗೆ ಬಂದಿರಬೇಕು. ನಾವು ಪ್ರೀತಿಯಿಂದ ಹಾಲು ಎರೆದರೆ ಈಗ ಮಾನಸ ಕಟ್ಟುವ ಕಾಲಿಗೆ ಸ್ವಲ್ಪ ಸಂಗಮೇಶ, ನಿಮ್ಮನ್ನ ಬದುಕಿರೋದು ನಿನಗೆ ಇಷ್ಟವಿಲ್ಲೇನಪ್ಪ? ಯಾಕೆ ಈ ರೀತಿ ಕೆಟ್ಟ ಕೆಲಸ ಮಾಡಿದೆ? ಒಂದು ಒಂಟಿ ಹೆಣ್ಣಿನ ಮೇಲೆ ಈ ರೀತಿ ದೌರ್ಜನ್ಯ ಮಾಡಲು ನಾಚಿಕೆ ಆಗೋದಿಲ್ವೇನೋ ನಿನಗೆ? ಜಾನಕಿ, ಮಾಡಿದ ತಪ್ಪಿಗೆ ಈ ಪಾಪಿಗೆ ತಕ್ಕ ಪಾಪ ಕಲಿಸಬೇಕು. ಈ ಆಶೀರ್ವಾದವನ್ನು ಇದೇ ನನಗೆ ಹಾಕೋಣ. ಹೋಗು, ಹಾಗೆ ಕಾಣಿಸುತ್ತಿರುವ ದೇವತೆ ಕೊಡುವ ಮಗಳನ್ನು ಕಿತ್ತುಕೊಂಡು ಬಾ. ಏನ್ ಮಾಡ್ತಾ ಇದ್ರೆ ನೀವು? ನೋಡಿ, ನನ್ನ ಬಳಿ ಸ್ವಲ್ಪ ವಿಷಯ ಏನಾದ್ರೂ ಕೇಳಿ. ನೀನು ಏನು ಹೇಳಬೇಕಿಲ್ಲಮ್ಮ. ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡೋದಕ್ಕೆ ನಾನು ಬಿಡಲಿ. ತೆಗೆದುಕೊಬ್ಬ ತಾಳಿಯನ್ನು ಕಟ್ಟು ಹುಡುಗಿ. ಹಾ, ಸಾಯಕ ಪಾಪನ ಮಳೆ ಅಣ್ಣ ಅದು ಅದು ಕಟ್ಟ ಸಾಯಕ ಪಾಪಿ. ನೋಡಮ್ಮ, ನಾನು ಮಾಡಿರುವುದು ನಿಮಗೆ ತಪ್ಪು ಎನ್ನುವುದಾದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸುವುದು. ನನ್ನ ಮೇಲೆ ನಂಬಿಕೆ ಇರುವುದಾದರೆ ನಮ್ಮ ಮನೆಗೆ ಜಾನಕಿ ಕರೆದುಕೊಂಡು ಬಾಯ್ಬೋದು. ಬಾರಮ್ಮ, ಹೋಗೋಣ ನಮ್ಮ ಮನೆಗೆ. ಿ